ಎಲ್ರಿಗೂ ನಮಸ್ಕಾರ. ಈ ಅನ್ನದಾತ ಸುಖೀಭವ ಕಾರ್ಯಕ್ರಮದ ಈ ಒಂದು ಸಂಚಿಕೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನಮ್ಮ ಅನ್ನದಾತ ಸುಖೀಭವ ಕಾರ್ಯಕ್ರಮದ 2.0 ಅಂತಾನೆ ಹೇಳ್ಬೋದು ಈ ಕಾರ್ಯಕ್ರಮ. ಯಾಕೆ ಅಂದ್ರೆ ಇವತ್ತು ನಮ್ಮ ಸ್ಟುಡಿಯೋದಿಂದ ನಾವು ಆಚೆ ಬಂದಿದ್ದೀವಿ. ವೀರೇಶ್ ಚಿತ್ರಮಂದಿರದ ಮಾಲೀಕರಾದ KV ಚಂದ್ರಶೇಖರ್ ಅವ್ರನ್ನ ಇಂಟರ್ವ್ಯೂ ಮಾಡೋಕೆ ಬನ್ನಿ ಹೋಗೋಣ. Investing in cinemas without cinema knowledge is injurious to you, your family, and the audience too. अन्नदाता सुखी भव. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಸಂಚಿಕೆ ತುಂಬ ವಿಶೇಷವಾದ ಸಂಚಿಕೆ. ಯಾಕೆಂದರೆ ನಾವು ಇದುವರೆ ತನಕ ಶೂಟ್ ಮಾಡಿರುವಂಥ ಎಲ್ಲ ಎಪಿಸೋಡ್ಸು ಅತಿಥಿಗಳನ್ನ ನಾವು ನಮ್ಮ ಸ್ಟುಡಿಯೋಗೆ ಕರೆದು ಮಾಡಿದ್ದೀವಿ. ಆದರೆ ಇವತ್ತು ನಾವು ಒಂದು ವಿಶೇಷ ಸಂಚಿಕೆ ಮಾಡ್ತಾಯಿದ್ದೀವಿ. ಅದಕ್ಕೆ ನಾವೇ ಖುದ್ದಾಗಿ ಅವರ ಜಾಗಕ್ಕೆ, ಯಾಕೆಂದರೆ ಇವತ್ತು ನಾವು ಮಾಡ್ತಾ ಇರೋ ಸಂಚಿಕೆ ಬಂದು ವೀರೇಶ್ ಚಿತ್ರಮಂದಿರದ ಒಂದು ಸಂಚಿಕೆ. ಅದರ ಮಾಲೀಕರಾದ KV ಚಂದ್ರಶೇಖರ್ ಅವರ ಒಂದು ಇಂಟರ್ವ್ಯೂನ ತಗೊಳ್ತಾ ಇದ್ದೀವಿ. ಅದಕ್ಕೆ ಅವರ ಇರೋ ಜಾಗದಲ್ಲೇ ಬಂದಿದ್ದೀವಿ. ಸೊ ನಿಮಗೆಲ್ಲ ಈ ಒಂದು ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಸರ್ ನಮಸ್ಕಾರ. ಈ ಕಾರ್ಯಕ್ರಮದ ಹೆಸರು ಅನ್ನದಾತ ಸುಖೀಭವ ಅಂತ. ಅಂದರೆ ಈ ಕಾರ್ಯಕ್ರಮಕ್ಕೆ ಈ ಹೆಸರಿಟ್ಟಿರೋ ಉದ್ದೇಶ ಏನು ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ದೇವರು ಅಂತಿದ್ರು, ಹಾಗೆ ನಿರ್ಮಾಪಕರನ್ನ ಅನ್ನದಾತರು ಅಂತಿದ್ರು. ಸೊ ಇದು ಸಿನಿಮಾಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ, ಆದ್ದರಿಂದ ಆ ಹೆಸರಿಟ್ಟಿದ್ದೀವಿ. ನಾನು ಅತ್ಯಂತ ಗೌರವಿಸೋ ವ್ಯಕ್ತಿಗಳಲ್ಲಿ ನೀವು ಒಬ್ಬರು ಸರ್. KV ಚಂದ್ರಶೇಖರ್ ಅವರು, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಬಗ್ಗೆ ಜನಕ್ಕೆ ಒಂದು ಕಿರು ಪರಿಚಯ ಕೊಡ್ಬೋದಾ ಸರ್? ಈ ನಾನಾಗಲಿ, ನಮ್ಮ ತಂದೆಯಿಂದ ಇಟ್ಕೊಂಡು ನಾನು, ನನ್ನ ಇಡೀ ಕುಟುಂಬ, ನನ್ನ ಮಗ ಕುಶಲ್, ನನ್ನ ತಮ್ಮ ಧನಂಜಯ್, ಇವರೆಲ್ಲ ಸಿನಿಮಾ ಕ್ಷೇತ್ರದಿಂದ ಚಿತ್ರಮಂದಿರಗಳ ಮೂಲಕ ನಾವು ಸಾರ್ವಜನಿಕ ವಲಯದಲ್ಲಿ ಪರಿಚಯ ಆಗಿದ್ದೀವಿ. ಮೂಲತಃ ನಾವು ರೈತರು. ನೀವು ಹೇಳ್ದ ಅನ್ನದಾತ ಸುಖೀಭವ ಅಂದಂಗೆ, ಮನೆಯೊಳಗೆ ಬಂದಾಗ ಮನೆಯಲ್ಲಿರತಕ್ಕಂಥ ದೊಡ್ಡವರು ಊಟಕ್ಕೆ ಹಾಕೋದು ಅನ್ನದಾನ ಸುಖೀಭವನೇ. ಹಾಗೆ ಅಣ್ಣವ್ರು ಹೇಳಿದ್ದು ಅದು ಅಕ್ಷರಶಃ ಸತ್ಯ. ಅವರ ಅನುಭವದಲ್ಲಿ ಚಿತ್ರರಂಗ ಅದನ್ನು ಪಾಲನೆ ಮಾಡ್ತಾ ಬರ್ತಾಯಿದೆ. ಇದು 1973ರಲ್ಲಿ ಚಿತ್ರಮಂದಿರ ಪ್ರಾರಂಭ ಆಯಿತು. ಆವಾಗ ಶಾಂತಲಾ ಅಂತಿತ್ತು. ತದನಂತರ ಅದು ವೀರೇಶ ಆಯಿತು. ವೀರೇಶ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ, ನಮ್ಮ ಮನೆ ದೇವರು ವೀರಭದ್ರ, ಅವನು ವೀರೇಶ ಅಂತಲೂ ಕರೀತಾರೆ. ನಮ್ಮದು ಇನ್ನೊಂದು, ನಮ್ಮ ಕುಟುಂಬದ್ದೇ ಇನ್ನೊಂದು ವೀರಭದ್ರೇಶ್ವರ ಕಮಲಾನಗರದಲ್ಲಿ ಆಲ್ರೆಡಿ ಇತ್ತು. ಇದು ಬದಲಾಯಿಸೋ ಸಂದರ್ಭದಲ್ಲಿ ವೀರಭದ್ರೇಶ್ವರ ಅಂದಾಗ ಮತ್ತೆ ಕನ್ಫ್ಯೂಷನ್ ಆಗೋದು ಬೇಡ ಅಂತೇಳಿ ಇದನ್ನು ವೀರೇಶ್ ಅಂತ ಇಟ್ಟು. ಸೊ ತಮಗೆ ಗೊತ್ತಿರೋ ಹಾಗೆ 53 ವರ್ಷ ಆಯಿತು. ವಿಕ್ಟ್ರಿ ಅಂತ ಏನು ಕರಿತೀವಿ ಅದು ಇವಾಗ 43 ವರ್ಷ ಆಗಿದೆ. ವೀರಭದ್ರೇಶ್ವರ 48 ವರ್ಷ ಆಗಿದೆ. ಈ ನಮ್ಮ ಕುಟುಂಬದ್ದು ನಾವೆಲ್ಲ ಪರಿಚಯ ಆಗಿದ್ದು ಚಿತ್ರದ ಪ್ರದರ್ಶಕ ಮಾಡೋ ಮೂಲಕ ನಾವು ಸಾಮಾಜಿಕ ವಲಯದಲ್ಲಿ ಪರಿಚಯ ಆಗಿದ್ವಿ. ನಮ್ಮ ವೃತ್ತಿ ಜೀವನ ಬೇರೆ ಇದೆ. ನಾನು ಬೇಸಿಕಲಿ BCom and LLB, ನಮ್ಮ ತಮ್ಮ ಅವರು BCom LLB, ಈವನ್ ನನ್ನ ಮಗನ LLB. ನಾವು ಲಾಯರ್ ಪ್ರವೃತ್ತಿಗೆ ನಾವು ದಾಖಲಾಗಿದ್ದರೂ ಸಹ ಸಾಮಾಜಿಕ ಮತ್ತು ನಮ್ಮ ವ್ಯಾವಹಾರಿಕ ಎರಡನ್ನೂ ನೋಡಿಕೊಂಡು ಹೋಗ್ತಾ ಇದ್ದೀವಿ. ನಾನು ಈ ಚಿತ್ರರಂಗದಲ್ಲೇ ತೊಡಗಿಸ್ಕೊಂಡಿದ್ದ ಹಿನ್ನೆಲೆಯಿಂದ ಫಿಲಮ್ ಚೇಂಬರ್ನಲ್ಲಿ ಅಧ್ಯಕ್ಷ ಆಗಿ ಸೇವೆ ಮಾಡಿದ್ದೀನಿ. ಅದು 2 ಸಾರಿ. ಒಂದು ಸಾರಿ ಒಂದು ಸ್ಥಾನ ಖಾಲಿಯಾಗಿತ್ತು, ಆ ಜಾಗದಲ್ಲಿ ನಾನು ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೆ. ನಂತರ ನಾರ್ಮಲ್ ರೋಟೀನ್ ಬಂದಾಗೆ ನಾನು ಆಗಿದ್ದೆ. ಈಗ ಕಾಯಂ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಗುರುತಿಸ್ಕೊಂಡಿದ್ದೀನಿ. ನನಗೆ ಚಿತ್ರಮಂದಿರಗಳು ಬಿಟ್ಟರೆ ಬೇರೆ ಯಾವುದೂ ಚಿತ್ರರಂಗದಲ್ಲಿ ಒಡನಾಟ ಇಲ್ಲ. ನಿರ್ಮಾಣ ಆಗಲಿ ವಿತರಣೆ ಆಗಲಿ ಯಾವುದಿಲ್ಲ. ಚಿತ್ರಮಂದಿರಗಳ ಮೂಲಕ ನಾನು ಆಗಿಂದಾಗೆ ನಮ್ಮ ರಕ್ಷಣೆಗಳಿಗೆ ಬೇಕಾದಂಥ ಕಾನೂನು ಕಟ್ಟಲೆ ಎಲ್ಲ ಮಾಡೋ ಹಿನ್ನೆಲೆಯಿಂದ
ನಮ್ಮ ಚಿತ್ರಮಂದಿರಗಳದೇ ಒಂದು ಸಂಘನ ಮಾಡಿದ್ದೀವಿ, ಅದು ಪ್ರದರ್ಶಕರ ಸಂಘ ಅಂತೇಳಿ. ಪ್ರಸ್ತುತ ನಾನು ಆ ಜಾಗದಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಥಾಮಸ್ ಡಿಸೋಜ ತಮಗೂ ಪರಿಚಯ ಇದ್ದಾರೆ, ನಮ್ಮ ರಾಬಿ ಥಿಯೇಟ್ರ್ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಉಜ್ಜೇಶ್ವರಿ ಥಿಯೇಟರು ಸುಂದರ್ ರಾಜ್ ಅವರು ಸೆಕ್ರೆಟರಿ ಆಗಿದ್ದಾರೆ. ಮುಕುಂದ ಥಿಯೇಟ್ರು ಓನರ್ ವೆಂಕಟೇಶ್ ಅವರು ಖಜಾಂಚಿ ಆಗಿದ್ದಾರೆ. ಹೀಗೆ ಎಲ್ಲ ಹಿರಿಯರೆಲ್ಲ ಇದೆ. ಜೊತೆಗೆ ನಾನು ಸಹಕಾರ ಕ್ಷೇತ್ರದಲ್ಲೂ ಇದ್ದೀನಿ. ಸಹಕಾರ ಕ್ಷೇತ್ರದಲ್ಲಿ ನಾನು ಪದವೀಧರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಂತೇಳಿ ಬಹುಶಃ ಹೆಚ್ಚು ಕಡಿಮೆ 20 ವರ್ಷ ಆಯಿತು ಅಲ್ಲಿಂದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಬರ್ತಾಯಿದ್ದೀನಿ. ಇದೊಂದು ನನ್ನ ಪರಿಚಯ. ಸರ್, ಇತ್ತೀಚಿನ ದಿನಗಳಲ್ಲಿ ಚಿತ್ರ ನಿರ್ಮಾಣ ಮಾಡೋದು ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿರೋದ್ರಿಂದ ಸುಲಭ ಅಂತ ಹೇಳ್ತಾರೆ, ಆದರೆ ಅದನ್ನು ಥಿಯೇಟ್ರ್ ತನಕ ತೊಗೊಂಬರೋದೇ ಕಷ್ಟ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಾ ಸರ್? ನಾನಾ ಕಾರಣ ಹುಡ್ಕ್ಬೋದು. ರಿಲೀಸ್ ಮಾಡೋದು ಕಷ್ಟ ಅಂದಾಗ ಮೇಲ್ನೋಟಕ್ಕೆ ಮೊದಲು ಬರೋದು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ. ಇದು ಒಂದು ಕಾರಣ. ಇದಲ್ಲದೆ ಭಾಳಷ್ಟು ಕಾರಣಗಳಿರ್ತವೆ. ಚಿತ್ರ ತಯಾರಾಗಿ ಪ್ರದರ್ಶನಕ್ಕೆ ಒಂದು ಸಿದ್ಧತೆ ಮಾಡಿಕೊಂಡಿದೆ ಅನ್ಬೇಕಾದ್ರೆ ಮಧ್ಯದಲ್ಲಿ ಒಂದು 2-3 ತೊಡಕುಗಳು ಬರ್ತದೆ. ಫೈನಾನ್ಸ್ ಪ್ರಾಬ್ಲಮ್ ಬರ್ತದೆ, ಕಂಟೆಂಟ್ ಟ್ರಾನ್ಸ್ಫರ್ ಬರ್ತದೆ, ಹೀಗೆ ಏನೋ ಒಂದು ಕೆಲವು ಪ್ರಾಬ್ಲಮ್ಗಳು ಬರ್ತವೆ. ಒಟ್ಟಿನಲ್ಲಿ ರಿಲೀಸ್ ಮಾಡೋದು ಕಷ್ಟ ಅನ್ನೋದು ಅಭಿಪ್ರಾಯ ಬರುತ್ತೆ. ಚಿತ್ರಮಂದಿರಗಳು ಸಿಗದಲೇ ರಿಲೀಸ್ ಆಗದಿರೋ ಉದಾಹರಣೆಗಳು ಇದೆ. ಚಿತ್ರಮಂದಿರಗಳು ಸಿಕ್ಕಿದ್ರೂ ರಿಲೀಸ್ ಆಗದಿರೋ ಉದಾಹರಣೆಗಳು ಇದೆ. ಎರಡೂ ಇದೆ. ನಮ್ಮಲ್ಲಿ ಮೊದಲು ಒಂದು ಗುಂಪಿನ ಮೂಲಕ ಚಿತ್ರ ತಯಾರಾಗ್ತಾಯಿತ್ತು. ಒಂದು ಗುಂಪು ಅಂದರೆ ನಿರ್ಮಾಪಕ, ನಿರ್ದೇಶಕ ಮತ್ತು ತಂತ್ರಜ್ಞಾನ, ಕಲಾವಿದರುಗಳು ಸೇರಿದ ಒಂದು ಗುಂಪು. ಅವರೊಬ್ಬರೊಬ್ಬರು ಮಾತಾಡುವಾಗ ಏನಾಗ್ತಾಯಿತ್ತು, ಈ ದಿನ ಬಂದರೆ ಒಳ್ಳೆಯದು, ಅಥವಾ ಈ ವಾರ ಬಂದರೆ ಒಳ್ಳೆಯದು, ಅಥವಾ ರಜೆಗಳು ಕಳಿಬೇಕು, ಅಥವಾ ರಜೆ ಪ್ರಾರಂಭ ಆಗಬೇಕು, ಮಕ್ಕಳಿಗೆ ಶಾಲೆ ಇರುತ್ತೆ, ಅವ್ರು ಫ್ರೀ ಆಗಬೇಕು, ಕ್ರಿಕೆಟ್ ಮ್ಯಾಚು, ಹೀಗೆ ನಾನಾ ಥರದ ಚರ್ಚೆಗಳು ಬಂದಾಗ ಏನಾಗ್ತಿತ್ತು, ಬಿಡುಗಡೆಗೆ ಒಂದು ದಿನಾಂಕ ನಿಗದಿ ಆಗ್ತಾಯಿತ್ತು. ಆ ಸಮಯದಲ್ಲಿ ಬಿಡುಗಡೆ ಮಾಡಲೇಬೇಕು ಅಂದಾಗ ಎಲ್ಲರೂ ಕೈ ಜೋಡಿಸ್ತಾಯಿದ್ರು. ಈಗ ಒಂದು ವಲಯದಲ್ಲಿದೆ ಅಂದರೆ ಭಾಳಷ್ಟು ಅನುಭವ ಪಡೆದು ಚಿತ್ರ ನಿರ್ಮಾಣ ಮಾಡಿರತಕ್ಕಂಥ ನಮ್ಮ ಚಿತ್ರರಂಗದವರಲ್ಲಿ ಅದನ್ನು ಸಂಪ್ರದಾಯ ಇವತ್ತು ಓಡಿಸ್ಕೊತಾ ಬರ್ತಾರೆ. ಆದರೆ ಈ ಹೊಸದಲ್ಲಿ ಬಂದಾಗ ಏನಾಗ್ತದೆ ಅಂತ ಈ ಕೊರತೆ ಕಾಣಿಸ್ತಾ ಇದೆ. ನಾನು ಬಿಡುಗಡೆ ಮಾಡಬೇಕಾದ್ರೆ ಏನೇನು ತೊಂದರೆ ಬರ್ತಾಯಿದೆ ಅವೆಲ್ಲವೂ ಅವರು ನೋಡಿಕೊಂಡು ಬರಬೇಕಾಗತ್ತೆ. ಉದಾಹರಣೆಗೆ ಇವತ್ತು ನೀವು ನೋಡ್ತಾ ಇದ್ದೀರಿ, ವಾರಕ್ಕೆ 6, 7, 10 ಫಿಲಮ್ಗಳು ರಿಲೀಸ್ ಆಗ್ತಾಯಿದೆ. 10 ಫಿಲಮ್ಗಳು ರಿಲೀಸ್ ಆಗ್ತಾ ಇರೋದೇನೋ ಸರಿ, ಆದರೆ ಪ್ರೇಕ್ಷಕ 10 ಫಿಲಮನ್ನು ನೋಡೋಕ್ಕೆ ಸಾಧ್ಯನಾ? 10 ಫಿಲಮ್ ಯಾಕೆ ನೋಡಬೇಕು? ಒಂದೇ ದಿನ 10 ಫಿಲಮ್ ರಿಲೀಸ್ ಆದರೆ ಆ ಪ್ರೇಕ್ಷಕ 10 ಫಿಲಮ್ಗಳನ್ನು ನೋಡಬೇಕು ಅಂದರೆ ಅವನು ದಿನಕ್ಕೆ ಒಂದು ಅಂದರೆ 10 ದಿನ ಬೇಕು. ಮುಂದಿನ ವಾರ ತಿರುಗಿ ಮತ್ತೆ 6 ಫಿಲಮ್ ಬರ್ತಾಯಿದೆ. ಸೊ ನಾವೆಲ್ಲೋ ಪ್ರೇಕ್ಷಕನ ಮೇಲೆ ಹೊರೆ ಆಗ್ತಾ ಇದ್ದೀವ, ಅದು ಲೆಕ್ಕಕ್ಕೆ ಬರುತ್ತೆ. ಸರ್, ಇವಾಗ ನಾನು ಹೇಳೋದು, ಇದಕ್ಕೆ ಒಂದು ಸೂಕ್ತ ಪರಿಹಾರ ಅಥವಾ ಒಂದು ಎಲ್ಲ ನಿರ್ಮಾಪಕರನ್ನು ಕೂರಿಸಿ ಇಷ್ಟು ಒಂದು ಗುಣಮಟ್ಟದಲ್ಲೂ ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಚೆನ್ನಾಗಿರೋವು ಇರ್ತವೆ, ಚೆನ್ನಾಗಿಲ್ಲದೆ ಇರೋವು ಇರ್ತವೆ. ಆದರೆ ಎಲ್ಲರೂ ಚೆನ್ನಾಗಿ ಮಾಡಬೇಕು ಅಂತಲೇ ಮಾಡೋದು, ನಾವು ಯಾರನ್ನೂ ತಡೆಯೋಕ್ಕಾಗಲ್ಲ ಮಾಡಬೇಡಿ ಅಂತ. ಆದರೆ ನೀವು ಹೇಳಿದಾಗೆ 10 ಸಿನಿಮಾಗಳು ಬಂದಾಗ ಪ್ರೇಕ್ಷಕ ತನ್ನ ಕೆಲಸಗಳನ್ನೆಲ್ಲ ಬಿಟ್ಟು ಚಿತ್ರಮಂದಿರದಲ್ಲೇ ಕೂತ್ಕೊಳ್ಳೋಕ್ಕಾಗ್ತದಾ ಅನ್ನೋ ಒಂದು ಪ್ರಶ್ನೆ. ಅದ್ರ ಜೊತೆ ನಮಗೆ ಬರೀ ಕನ್ನಡದಲ್ಲೇ ಇಷ್ಟ ಆಗ್ತಾ ಇದ್ದಾಗ ಬೇರೆ ಭಾಷೆಗಳ ಚಿತ್ರಗಳೂ ಬರ್ತವೆ. ಸೊ ಅದೆಲ್ಲ ಸೇರಿ ವಾರಕ್ಕೇನಿಲ್ಲ ಅಂದರೆ 34 ಚಿತ್ರಗಳು ಆಗಿರೋದು ಹೋದ ವಾರದಲ್ಲಿ. ಸೊ ಇಷ್ಟು ಆದಾಗ ಪ್ರೇಕ್ಷಕ ಯಾವುದನ್ನು ತಾನೇ ನೋಡ್ತಾನೆ ಅನ್ನೋದು ಒಂದು ಪ್ರಶ್ನೆ. ಪ್ಲಸ್ ನಮ್ಮ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಇವತ್ತಿನ ದಿನ ಏನಿದೆ ಅಂತ ಸರ್? ಏನಿಲ್ಲ, ಇವತ್ತಿನ ಪರಿಸ್ಥಿತಿ ಹಿಂದಿನ ಪರಿಸ್ಥಿತಿ ಇದೇ ಇದೆ. ನೀವು 30 ವರ್ಷದಿಂದ ಇದೇ ಥರನೇ ಚರ್ಚೆ ನಡೀತಾ ಇತ್ತು. ಹೌದು. ಈಗ 30 ವರ್ಷ ಆದಮೇಲೆ ಸೇಮ್ ಚರ್ಚೆ ನಡೀತಾ ಇದೆ. ಚರ್ಚೆ ನಿರಂತರ ಇದೆ. ಹೌದು. ಚರ್ಚೆಗಳು ಮಾಡ್ತಾ ಇದ್ರೆ ಸೊಲ್ಯೂಷನ್ ಸಿಗುತ್ತೆ ಅಷ್ಟೇ. ಕರೆಕ್ಟ್. ಬೇರೆ ಇನ್ನೇನೇ ಸಿಗುತ್ತೆ, ಸೊಲ್ಯೂಷನ್ ಸಿಗುತ್ತೆ. ಈ ನಿರ್ಮಾಪಕರು ತಯಾರು ಮಾಡಿದಾಗ
ಅವ್ರು ಬಿಡುಗಡೆ ಮಾಡಬೇಕು ಅಂತ ಏನು ಆಸೆ ಪಡ್ತಾರೆ, ಹಾಗೆ ನಾವು ಒಂದು ಮಾನದಂಡ ಮಾಡಬೇಕು, ವಾರಕ್ಕೆ 2 ಫಿಲಮ್ ರಿಲೀಸ್ ಮಾಡಬೇಕು ಅಂತ ಏನಾದ್ರು ಕಡಿವಾಣ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ರೆ ನಮಗೆ 100 ಫಿಲಮ್ ಮೇಲೆ ಪ್ರೊಡಕ್ಷನ್ ಬೇಕಾಗಿಲ್ಲ. ಕರೆಕ್ಟ್. 52 ವಾರ. 100 ಫಿಲಮ್ ಮೇಲೆ ಬೇಕಾಗಿಲ್ಲ. ಹೌದು. ಸೊ ಇಲ್ಲಿ 250 ಫಿಲಮ್ ಪ್ರೊಡಕ್ಷನ್ ಆಗ್ತಾ ಇದೆಯಲ್ಲ. ಆಗ್ತಾ ಇದೆ. 100 ಫಿಲಮ್ ಮಾತ್ರ ಮಾಡಿ 150 ಫಿಲಮ್ ಮಾಡಬೇಡಿ ಅಂತ ಯಾರಿಗೆ ಹೇಳೋದು? ಅದು ಹೇಳಕ್ಕೆ ಬರೋದಿಲ್ಲ, ಹೇಳೋಕ್ಕಾಗೋದಿಲ್ಲ. ನನ್ನಿಷ್ಟ ಅಂತಾರೆ. ಹೌದು. ನನ್ನಿಷ್ಟ ಅಂತ ಅನ್ನೋ ಒಂದು ಮಾತು ಧೋರಣೆ ಬಂದು ಶುರುವಾದ ಮೇಲೇ ನಮ್ಮ ಚಿತ್ರರಂಗದಲ್ಲಿ ಇವತ್ತು ನಮ್ಮ ಗೊಂದಲದಲ್ಲಿ ಕೂತ್ಕೊಂಡಿದ್ದೀವಿ ಅಷ್ಟೇ. ಹೌದು. ಒಂದು ಕಡಿವಾಣದಲ್ಲಿ ನಾವು ಇರಬೇಕು, ನಮ್ಮದೇ ಆದ ಒಂದು ನೀತಿ ನಿಯಮಗಳು ನಾವು ಇರಬೇಕು ಅನ್ನೋ ಒಂದು ಸಿದ್ಧಾಂತದಿಂದ ಹೊರಗಡೆ ಬಂದ ಮೇಲೆ ನಾವು ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದೀವಿ ಎಲ್ಲ ಆ್ಯಂಗಲಲ್ಲಿ. ಹೌದು. ಈ ಒಂದು ಸಿನಿಮಾ ಥಿಯೇಟ್ರ್ಗಳಿಂದ ಹಿಡ್ಕೊಂಡು, ನಿರ್ಮಾಣದಿಂದ ಹಿಡ್ಕೊಂಡು, ವಿತರಣೆಯಿಂದ ಹಿಡ್ಕೊಂಡು ಎಲ್ಲ ಆ್ಯಂಗಲಲ್ಲೂ ಇದೆ ಬಂದಿದೆ. ಆದರೆ ಇದು ನೀವು ಹೇಳಿದಾಗೆ ನಿಜ, ಪ್ರೇಕ್ಷಕನ ಮೇಲೆ ಯಾತಕ್ಕೆ ನಾವು ಹೊರೆ ಹಾಕಬೇಕು? ಪ್ರೇಕ್ಷಕ ಬಂದು ನೋಡಲಿಲ್ಲ ಅಂತೇಳಿ ಯಾಕೆ ನಾವು ಆಪಾದನೆ ಮಾಡಬೇಕು? ಪ್ರೇಕ್ಷಕ ನೋಡ್ತಾ ಇಲ್ಲ ಅಂತ ನಾವು ಯಾಕೆ ಅನ್ಕೊಬೇಕು? ಫಸ್ಟ್ ಆಫ್ ಆಲ್ ಪ್ರೇಕ್ಷಕ ನೋಡ್ತಾ ಇದ್ದಾನೆ. ಅವತ್ತು 30 ವರ್ಷದಿಂದ ಏನು ಪ್ರೇಕ್ಷಕ ನೋಡ್ತಾ ಇದ್ನೋ ಈಗಲೂ ಅದೇ ಥರನೇ ಪ್ರೇಕ್ಷಕ ನೋಡ್ತಿದ್ದಾನೆ. ಅದೇ 1941ನೇ ಇಸ್ವಿ ನಾವು ಹಿಸ್ಟ್ರಿ ತೊಗೊಂಡ್ರು, 41ನೇ ಇಸ್ವಿಯಲ್ಲೂ ಕೂಡ ನಮಗೆ ಪರಭಾಷಾ ಹಾವಳಿನೂ ಇತ್ತು. ಪರಭಾಷಾ ವಿಷಯದಲ್ಲಿ ಬಂದಾಗ ಹೇಳ್ತೀನಿ. ಬೆಂಗಳೂರಿಗೆ ಈ ನಮ್ಮ ಚಿತ್ರಮಂದಿರ ಬೆಂಗಳೂರು ಸಿಟಿಯಿಂದ ರೈಲ್ವೆ ಸ್ಟೇಷನ್ ಅಂತ ತಗೊಳ್ಳೋಣ, ಮೆಜೆಸ್ಟಿಕ್ ಅಲ್ವಾ, 4 ಕಿಲೋಮೀಟ್ರ್ ಇದೆ. ಹೌದು. 4 ರಿಂದ 5 ಕಿಲೋಮೀಟ್ರ್ ಇದೆ. ಬೆಂಗಳೂರು ನಗರದಲ್ಲಿ ಬರುವಂಥ ಬೇರೆ ಭಾಷೆ ಚಿತ್ರಗಳು 5 ಕಿಲೋಮೀಟ್ರ್ ನಾವು ಪಕ್ಕದಲ್ಲಿ ಕೂತಿದ್ದೀವಿ, ನಮ್ಮಲ್ಲಿ ಬರೋಲ್ಲ, ನಮ್ಮಲ್ಲಿ ಕನ್ನಡನೇ ಇರೋದು. ಹೌದು. ಇನ್ನು ಹಿಂದಕ್ಕಂತೂ ಬರೋದಿಲ್ಲ. ಇನ್ನು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಹೋದರೆ ಬೇರೆ ಲ್ಯಾಂಗ್ವೇಜ್ ಸಿಗೋದಿಲ್ಲ. ಬೇರೆ ಲ್ಯಾಂಗ್ವೇಜ್ ಬಂದರೂ ಅವರು ಎಷ್ಟು ಚಿತ್ರಮಂದಿರಗಳಲ್ಲಿ ಬರ್ತಾ ಇದ್ದಾರೆ, ಬರ್ತಾ ಇದ್ದರೂ ಈಗ ಬರ್ತಾ ಇದ್ದಾರೆ, ಎರಡೂ ಸೇರ್ಕೊಳ್ಳುತ್ತೆ. ಹಿಂದೆ ಎಷ್ಟು ಬರ್ತಾ ಇದ್ರು, ಈಗ ಎಷ್ಟು ಬರ್ತಾ ಇದೆ. ಹಿಂದೆ 25 ಚಿತ್ರಮಂದಿರ ರಾಜ್ಯದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಬಿಡುಗಡೆ ಆಗ್ತಾನೆ ಇರಲಿಲ್ಲ. ಈಗ ಬೇರೆ ಲ್ಯಾಂಗ್ವೇಜ್ ಹೀರೋಗಳಿರುವಂಥ ಫಿಲಮ್ಗಳೇನಾರ ಬಂದರೆ 200-250 ಚಿತ್ರಮಂದಿರದಲ್ಲಿ ಬರ್ತಾ ಇದೆ. ಸೊ ಕಾರಣ ಏನು? ಇದು ಡಬ್ಬಿಂಗ್ ಇತ್ತು, ಡಬ್ಬಿಂಗ್ ಓಪನ್ ಆಯಿತು, ಎಲ್ಲರೂ ಬರೋದಕ್ಕೆ ಅಧಿಕಾರ ಆಯಿತು, ನ್ಯಾಯಾಲಯ ಇಂಟರ್ಫಿಯರ್ ಆಯಿತು, ಇವೆಲ್ಲವೂ ಆಯಿತು, ಸರಿ. ಬಟ್ ಆ ಫಿಲಮ್ಗಳು ಬಂದರೂ ಎಲ್ಲಿ ನಿಂತ್ಕೊಳ್ತಾ ಇದೆ? ಅವು ಯಾವುದಕ್ಕೆ 2 ವಾರ 3 ವಾರ ಓಡ್ತಾ ಇಲ್ಲ, 1 ವಾರಕ್ಕೆ ಯಾಕೆ ಕ್ಲೋಸ್ ಆಗ್ತಾ ಇದೆ? ಎಷ್ಟೋ ಫಿಲಮ್ಗಳು ರಿಲೀಸ್ ಆದ 3 ವಾರದ ಮೇಲೆ ಪರವಾಗಿಲ್ವಂತೆ ಅಂತೇಳಿ ತಿರ್ಗಾ ರಿಲೀಸ್ ಆಗ್ತಾ ಇದೆ. ಆಯ್ತಲ್ಲ? ಇದಕ್ಕೆಲ್ಲ ಕಾರಣ ಏನಂದರೆ ನಾವು ಎಷ್ಟು ಜನನ ನಿರೀಕ್ಷೆ ಮಾಡಬೇಕು, ನಮ್ಮ ಫಿಲಮ್ಗೆ ಎಷ್ಟು ಜನ ನಾವು ನಿರೀಕ್ಷೆ ಮಾಡಬೇಕು, ನಮಗೆ ಎಷ್ಟು ಆದಾಯ ಬರಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿ ಫಿಲಮ್ ಸ್ಟಾರ್ಟ್ ಮಾಡಿದ್ರೆ, ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಗೊಂದಲದಿಂದ ದೂರ ಆಗಿರ್ಬೋದು. ಇಲ್ಲಿ ಹಂಗಾಗ್ತಾ ಇಲ್ಲ. ನಾವು ಪ್ರೊಡಕ್ಷನ್ ಮಾಡ್ತಾ 50 ಕೋಟಿ 100 ಕೋಟಿ ಅಂತ ಹೇಳಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಆ 100 ಕೋಟಿ ನಮ್ಮಿಂದ ವಾಪಸ್ ಬರಬೇಕು, ಪ್ರೇಕ್ಷಕರಿಂದ ವಾಪಸ್ ಬರಬೇಕು ಅಂತ ಪ್ರಯತ್ನ ಮಾಡೋಕ್ಕೆ ಹೋಗಿ ಪ್ರೇಕ್ಷಕ ನೋಡಲಿಲ್ಲ ಅಂತ ನಾವು ಬೈಕೊಂಡು ತಿರ್ಗಾಡ್ತೀವಿ. ಕರೆಕ್ಟ್. ಇದು ನಿಲ್ಲಬೇಕು. ಸೊ ಇವಾಗ ಒಬ್ಬರು ಹೊಸ ತಂಡ ಬಂದು ಒಂದು ಚಿತ್ರನ ನಿರ್ಮಾಣ ಮಾಡಬೇಕಂದ್ರೆ ಒಂದು ಐಡಿಯಲ್ ಬಜೆಟ್ ಅಂತ ಏನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗ್ಬೋದು ಸರ್? ಐಡಿಯಲ್ ಬಡ್ಜೆಟ್ನ ನೀವು ಲೆಕ್ಕ ಹಾಕ್ಬೇಕಾಗಿರೋದೆ ಪ್ರೇಕ್ಷಕ ಎಷ್ಟು ಬಂದು ಜನ ನೋಡ್ತಾರೆ ಅಂತ. ಬಡ್ಜೆಟ್ಟು ನೀವು ಖರ್ಚು ಮಾಡೋದು ಬೇರೆ, ಪ್ರೇಕ್ಷಕ ನಿಮ್ಮನ್ನು ನೋಡಬೇಕು ಅನ್ನೋದು ನೀವು ನಿರೀಕ್ಷೆ ಮಾಡೋದು ಎಷ್ಟು. ಅದೇ ಆ 100 ರೂಪಾಯಿ ಅಥವಾ 120 ರೂಪಾಯಿ ಟಿಕೆಟ್ ರೇಟ್ ಜಾಸ್ತಿ, ರೇಟ್ ಬೇರೆ. ಎಷ್ಟು ಜನ ಬರಬೇಕು ನಿಮಗೆ, ಎಷ್ಟು ಲಕ್ಷ ಜನ ಬಂದು ನಿಮ್ಮನ್ನು ನೋಡಬೇಕು. ನಿಮ್ಮನ್ನು ನೋಡಿದ್ರೆ ನಿಮಗೆ ಎಷ್ಟು ದುಡ್ಡು ಬರುತ್ತೆ ಅದನ್ನ ನೀವು ಲೆಕ್ಕ ಹಾಕ್ಕೊಂಡು ಅದರೊಳಗೆ ಒಂದು 25% ಶೇಪರ್ ಸೈಡ್ನಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ, ಅಕಸ್ಮಾತ್ 25% ಜನ ಬರಲಿಲ್ಲ ಅಂದರೂ ನೀವು ಲಾಸ್ ಅಂತ ಅನ್ಕೊಳಲ್ವಲ್ಲ? ಅದೇ ಅಲ್ಲಿಗೆ ಆಗುತ್ತೆ. ಅದನ್ನ ಲೆಕ್ಕ ಹಾಕ್ಬೇಕಲ್ಲ. ಅದು ಹಿಂದಿನ ಕಾಲದವ್ರು ಲೆಕ್ಕ ಹಾಕ್ತಿದ್ರು. ಓಕೆ, ನೈಸ್. ಹಿಂದಿನ ಕಾಲದವರು ಅದನ್ನೇ ಲೆಕ್ಕ ಹಾಕ್ತಾ ಇದ್ದಿದ್ದು. ಈಗ ಕೆಲವರು ಲೆಕ್ಕ ಹಾಕೋದೇ ಇಲ್ಲ ಅದನ್ನು. ಇಲ್ಲ, ಇದು ನಿಮ್ಮ ಬಾಯಿಂದ ಕೇಳಿಸ್ಕೊಂಡ ಮೇಲೆ ನಮ್ಮ ಪ್ರೇಕ್ಷಕರಿಗೆ ಇದು ಅರ್ಥ ಆಗಬೇಕು ಹೊರತು ಸರ್, ಪ್ರೇಕ್ಷಕನ್ನ ನಮ್ಮ ಚಿತ್ರರಂಗ ಏನಾದರೂ ಬಂದಿಲ್ಲ ನೋಡಲಿಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಯಾರಾದರೂ ಮಾತಾಡಿದ್ರೆ ಅದು ತಪ್ಪಾಗುತ್ತೆ ಸರ್. ಹೌದು, ತಪ್ಪಾಗತ್ತೆ.
ಪ್ರೇಕ್ಷಕ ಅವತ್ತಿಗಿಂತ ಜಾಸ್ತಿ ಇವತ್ತೇ ನೋಡ್ತಾ ಇರೋದು. ಹ್ಮ್. ನಮ್ಮ ನಿರೀಕ್ಷೆ ಭಾಳ ಮಡಿಕೊಂಡ್ಬಿಟ್ಟಿದ್ದೀವಿ ನಾವು. ಕರೆಕ್ಟ್. ನಮ್ಮ ನಿರೀಕ್ಷೆಗೆ ಅಂಕುಸಂಕಿಲ್ಲ. ಹಾಂ. ಆ ನಿರೀಕ್ಷೆ ನಾವು ಎಷ್ಟು ಮಡಿಕೊಬೇಕಾಗಿತ್ತು ಅಷ್ಟನ್ನು ಮಡಿಕೊಂಡು ಪ್ರಯತ್ನ ಮಾಡಿದರೆ ನಾಳೆ ದಿನ ಮುಂದೆ ಯಾರನ್ನೂ ನಾವು ದ್ವೇಷ ಮಾಡೋ ಅವಶ್ಯಕತೆನೇ ಇಲ್ಲ. ಅಂದರೆ ನನಗಿವಾಗ ಒಂದು ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ. ಹುಲಿ ಹಾಲಿನ ಮೇವು ಫಿಲಮ್ 1979 ರಿಲೀಸ್ ಆಯಿತು. ಹೆಚ್ಚು ಕಡಿಮೆ 45 ವರ್ಷ ಆಯಿತು. ಹೌದು. ಅವತ್ತಿದ್ದಿದ್ದ ಪಾಪ್ಯುಲೇಷನ್ನು 3.8 ಅಂದರೆ ಹೆಚ್ಚು ಕಡಿಮೆ 4 ಕೋಟಿ ಜನಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ಇತ್ತು. ಹೌದು. 3 ವಾರ ಇವತ್ತಾದರೂ ನಿಮಗೆ ಮೊದಲನೇ ದಿನನೇ ಬೇಕಾದ್ರೆ ಒಂದು ಮೊದಲನೇ ವಾರನೇ ಇಷ್ಟು ಕೋಟಿ ಕಲೆಕ್ಷನ್ ಆಯಿತು, ಇಷ್ಟು ಅದೇನೇನೋ ಬರ್ತಾ ಇದೆ ರಿಪೋರ್ಟ್ ಅಲ್ವಾ. ಅವತ್ತು ಅಧಿಕೃತವಾದ ರಿಪೋರ್ಟು 3 ವಾರಕ್ಕೆ ಬಿಡುಗಡೆ ಮಾಡಿದ್ರು ಅವರು. 3ನೇ ವಾರಕ್ಕೆ, ಮೊದಲನೇ ವಾರ ಅಲ್ಲ, ಮೊದಲನೇ ದಿನ ಅಲ್ಲ, 3ನೇ ವಾರಕ್ಕೆ ಬಿಡುಗಡೆ ಮಾಡಿದಾಗ 17,90,000 ಜನ ನೋಡಿದರು. 17,90,000 ಜನ ನೋಡಿದರು 3ನೇ ವಾರ. ಅವತ್ತು 41 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿತ್ತು. 17 ಲಕ್ಷ ಜನ ಬಂದು ನಿಮ್ಮ ಪಿಕ್ಚರ್ ನೋಡಿದ್ರೆ ಅವತ್ತೇ ನಿರ್ಮಾಣ ಮಾಡಿದವನಿಗೆ ದುಡ್ಡು ಬಂದಿದ್ದು 41 ಲಕ್ಷ ರೂಪಾಯಿ. ಓಕೆ ಸರ್. ಸೊ ಹಾಗಾದರೆ ನೀವು ಇವತ್ತು ಏನು 10 ಕೋಟಿ ನೋಡಬೇಕು ಅಂತ ಆಸೆ ಬೀಳ್ತೀರಾ? ಅವತ್ತು 4 ಕೋಟಿ ಜನಸಂಖ್ಯೆಯಲ್ಲಿ ಆ ಫಿಲಮನ್ನು 17 ಲಕ್ಷ ಅಣ್ಣವ್ರ ಫಿಲಮು, ದೊಡ್ಡ ಫಿಲಮು, ದೊಡ್ಡ ಬಡ್ಜೆಟ್ ಫಿಲಮು, ಓಕೆ, ಬಹಳ ತಾರಾಗಣ ಇದ್ದಂಥ ಪಿಕ್ಚರು, ನ್ಯಾಚುರಿಟಿ, ನೇಚರು ಎಲ್ಲ ಇದ್ದಂಥ, ಯುದ್ಧ ಎಲ್ಲ ಇದ್ದಂಥ ಪಿಕ್ಚರು. ಅದನ್ನು ಆ ರೀತಿ ಜನ ಅಂದರೆ ಭಾಳ ವಿಜೃಂಭಣೆಯಿಂದ ಅವತ್ತಿನ ಕಾಲದಲ್ಲಿ ಬೇರೆ ಫಿಲಮ್ಗಳು ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ನೋಡಿದ ಫಿಲಮು ಅಂತಲೇ ನಾವು ಹೇಳ್ತಾ ಇದ್ದಿದ್ದು. ಹೌದು, ಕರೆಕ್ಟ್. ಓಕೆ. ಇವತ್ತು ನಮ್ಮ ಜನಸಂಖ್ಯೆನೇ 7 ಕೋಟಿ. ಹೌದು. ಎಷ್ಟು ಜನ ನೋಡಬೇಕು ಅಂತ ಆಸೆ ಬೀಳ್ತೀರಿ? ಸೊ ಈ ಬೇಸಿಕ್ ಮ್ಯಾಥಮೆಟಿಕ್ಸ್ನ ಅದಕ್ಕೆ ಪ್ರೊಡಕ್ಷನ್ ಕಂಪನಿಯವರು ಫಾಲೋ ಮಾಡಿದ್ರೆ ಎಲ್ಲರೂ ಮಾಡ್ಬೇಕು ಸರ್. ಕರೆಕ್ಟ್, ಎಲ್ಲರೂ ಮಾಡಬೇಕು. ಇವತ್ತು ನಾನೊಂದು ಉದಾಹರಣೆ ಕೊಡ್ತೀನಿ. ನಮ್ಮಲ್ಲಿ ಒಂದು ದೊಡ್ಡ ಪಿಕ್ಚರ್ ರಿಲೀಸ್ ಆಗುತ್ತೆ. अन्नदाता सुखी भव.